ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ಪಾರ್ಥ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ಪಾರ್ಥ ಪರಮಾತ್ಮ ನೆರೆದಿದ ಸೈನ್ಯದ ಮಹಾಪೂರ ಧನಂಜಯ ಧನಂಜಯ ಶ್ವೇತವಸನಧಾರಿ ಭೀಷ್ಮ ಪಿತಾಮಹರು ಧನಂಜಯ ಪರಮಾತ್ಮ ಶ್ವೇತವಸನಧಾರಿ ಭೀಷ್ಮ ಪಿತಾಮಹರತರೂಢರಾಗಿಗ ದಾಟಿಯ ನೋಡೈ ಪಾರ್ಥ ವಾಸುದೇವ ಶ್ವೇತವಸನಧಾರಿ ಭೀಷ್ಮ ಪಿತಾಮಹರತರೂಢರಾಗಿಗ ದಾಟಿಯ ನೋಡೈ ಅಜಾನುಬಾಹು ಭುಜಬಲಾಢ್ಯರು ಅರ್ಜುನ ವಾಸುದೇವ ಅಜಾನುಬಾಹು ಭುಜಬಲಾಢ್ಯರು ನಿಜಗವೇ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವೇ ಬಲ್ಲದು ನಿಜ ಸ್ಥಿತಿಯ ಅನ್ನೊಂದ ಸೋಹಿನಿ ಸೈನ್ಯದ ಮುಂದಾಳತ್ವವ ವಹಿಸಿರೆ ಅರ್ಜುನ ವಾಸುದೇವ ಅನ್ನೊಂದ ಸೋಹಿನಿ ಸೈನ್ಯದ ಮುಂದಾಳತ್ವವ ವಹಿಸಿರೆ ಎಂದು ಅವರ ಗೆದ್ದು ವಿಜಯ ಸಾಧಿಸು ಅರ್ಜುನ ಪರಮಾತ್ಮ ಎಂದು ಅವರ ಗೆದ್ದು ವಿಜಯ ಸಾಧಿಸು ಧನಂಜಯ 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 ಪಾರ್ಥ ಪರಮಾತ್ಮ ನೋಡು ಕೌರವೇಶ್ವರನ ಸೇನಾ ಶಿಬಿರವನ್ನು ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಕುರುಕ್ಷೇತ್ರದ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ನಿನ್ನ ಇಚ್ಛೆ ಪಾರ್ಥ ಪಾರ್ಥ ಪರಮಾತ್ಮ ನೋಡು ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದ ಉನ್ಮೀಲಿತವಾದ ಸಾಗರದಂತೆ ತೋರುತ್ತಿರುವುದು ಅಲ್ಲಿ ನೋಡು ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢನಾಗಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಇರುವವನೇ ಸೌಬಲರಾಜ ಶಕುನಿ ಇತ್ತ ಕಡೆ ಜಯದ್ರಥನ ಬಲಭಾಗದಲ್ಲಿ ಒಂದೇ ವಿಧವಾದ ಚದುರಶ್ವ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನನ ಉಳಿದ ಸಹೋದರರು ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು ಅವರೆಲ್ಲರ ಸಂರಕ್ಷಣೆಗೆಂದೇ ಧನುರ್ದಾಹಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ಪಾರ್ಥ ಆ ದ್ರೋಣನ ಪಕ್ಕದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು ಪಾರ್ಥ ಪರಮಾತ್ಮ ಅಲ್ಲಿ ನೋಡು ಅಷ್ಟಾಶ್ವಗಳಿಂದ ಕೂಡಿದ ಸ್ವರ್ಣಮಯ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ಅಧಿಕಾರವೆಂಬ ಮಣಿಮುಕುಟವು ಬೆಳಗುತ್ತಿರುವುದನ್ನು ನೋಡು ಅರ್ಜುನ ಪರಮಾತ್ಮ ಭೀಷ್ಮನು ನಿಮ್ಮ ಕುರುಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಮ್ಮೆ ವಂದಿಸು ಆಜ್ಞೆ ಮಾಧವ ಭೀಷ್ಮಾನ್ ಕುರುಪಿತಮಹ ನಿಮಗೆ ವಂದಿಸುವೆನು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ ಹಬ್ಬ ನನ್ನ ಜೀವನದಲ್ಲಿ ಇದೆಂತಹ ಸುಂದರವಾದ ಸಮಯ
ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಹಬ್ಬ, ಇದು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಅರ್ಜುನ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಅರ್ಜುನ, ಪರಮಾತ್ಮ, ಗುರು ಬಾಂಧವರ ಚಿರಛೇದಿಸೆನ, ಗುರು ಬಾಂಧವರ ಚಿರಛೇದಿಸೆನ, ಗುರು ಬಾಂಧವರ ಕೃಷ್ಣ ಕೃಷ್ಣ. ಗುರು ಬಾಂಧವರ ಚಿರಛೇದಿಸೆನ. ಪರಮಾತ್ಮ, ಗುರು ಬಾಂಧವರ ಚಿರಛೇದಿಸೆನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ವಾಸುದೇವ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಜರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈ ಕಾಲು. ಪರಮಾತ್ಮ, ಜರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈ ಕಾಲು, ಮತಿಹೀನ ನಾನಾದೆ ಪದವ ತೋರಿಸು ದೇವಾ. ಪರಮಾತ್ಮ, ಮತಿಹೀನ ನಾನಾದೆ ಪದವ ತೋರಿಸು ದೇವಾ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ. ಪರಮಾತ್ಮ, ಅರ್ಜುನ, ಏನು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಡಿ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ನನ್ನ ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದಾದರೆ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಮೂರು ರಾಜ್ಯ ಸಾರ್ವಭೌಮಿಯ ಪದವಿಯ ಸಲುವಾಗಿ ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸುವುದೇವ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ, ಇಂತಹ ವಿಷಮಾವಸಾರದಲ್ಲಿ ಈ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ವ್ಯಾಮೋಹವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಆಚಾರ್ಯ ದ್ರೋಣನು ನನಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟ ಗುರು, ಭೀಷ್ಮನು ನನ್ನ ಕುರು ಪಿತಾಮಹನು. ಗುರು ಹಿರಿಯರಾದ ಇವರುಗಳ ಮೇಲೆ ಬಾಣವನ್ನು ತೊಡವಿದೆ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠವಾದದ್ದು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು.
ಸಜ್ಜನ ವಧೆಯು ಸಮತವಲ್ಲ ದೇವ. ಯಾರು ಯಾರನ್ನು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವರು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾದಿತ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಅರ್ಜುನ, ಪರಮಾತ್ಮ, ಈ ಭೀಷ್ಮ, ದ್ರೋಣ, ನೀನು ನಾನು ಸಹ ಹಿಂದೆ ಇಹಲೋಕದಲ್ಲಿ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಈ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ನಡೆಯಬೇಕಾದ ಕಾರ್ಯಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಮಿತ್ರ. ಪರಮಾತ್ಮ, ಯುದ್ಧದ ಹೆಸರಿತ್ತಿದ್ದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ್ಯ ಸೈಕ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಷ್ವೇಷ್ಟಿತವಾಗುವು. ನಾನು ಏಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ ಎಂಬುದಾಗಿ ನೆನಪಿನಲ್ಲಿಡು. ಏಕೆಂದರೆ ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಬಾಜಿನೆನಿಸುವೆ. ನಿನ್ನಂತಹ ಕೀರ್ತಿ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರವು. ಶತ್ರುಗಳು ಏಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಜೋಕೆ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನ್ನನ್ನು ಕಾಪಾಡು ದೇವ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಫಲಾಫಲಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯ ವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಶ್ನೆಗಳನ್ನು ಎಚ್ಚರಿಸಿಕೊಳ್ಳುತ್ತಿರುವ ನೀನು ಯಾರು? ಕರ್ಮಯೋಗಿನ್ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕಾರ್ಯವೇನು? ಪಾರ್ಥ, ಹಿಂದೆ ಇಹಲೋಕದಲ್ಲಿ ನಾವಿಬ್ಬರೂ ಅನೇಕ ಬಾರಿ ಜನಿಸಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗೆ ನೆನಪಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮಕನು, ಸಮಸ್ತ ಭೂತಗಳಿಗೆ ಒಡೆಯನು. ಯಾವಾಗ ಧರ್ಮಪತನವಾಗಿ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಇಹಲೋಕದಲ್ಲಿ ಜನ್ಮಾಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುರ್ಜನರ ನಾಶ. ಇಹಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನೇನು? ಅವುಗಳನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮಾ. ಪಾರ್ಥ, ನಾನು ಮಾಯಾ ಸ್ವರೂಪಿ, ದರಿದ್ರಿಯೆಂದೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಪ್ರಳಯ ಪ್ರಭಾವ ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠವೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಅರ್ಜುನ, ನೀರಿನಲ್ಲಿ ರಸಾತ್ಮಕನು ನಾನು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿನ ಸಾಮವು, ಪರ್ವತಗಳಲ್ಲಿನ ಮೇರವು, ರುದ್ರರಲ್ಲಿನ ಶಂಕರನು,
ಋಷಿಗಳಲ್ಲಿನ ಸಾಮವು ಋಷಿಗಳಲ್ಲಿನ ಭೃಗುವೂ ಆಗಿರುವೆನು. ಪಾರ್ಥ, ಪರಮಾತ್ಮ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅವುಗಳಲ್ಲೊಂದಲ್ಪ ಅಂಶದಿಂದ ಈ ವಿಶ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೂ ನಡೆಯುತ್ತಿರುವವು. ಪಾರ್ಥ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯದ ಅಂಧಕಾರವು ಹರಿಯಿತು. ಪರಮಾತ್ಮ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಂದೆ. ತಥಾಸ್ತು ಪಾರ್ಥ. ಆವ ಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದೊಳಿರುವ ಪರಮಾತ್ಮ ನಾನೇ, ಆದಿ ನಾನೇ, ಅಂತ್ಯ ನಾನೇ, ಅಚಿಂತ್ಯ ನಾನೇ, ಅಗಮ್ಯ ನಾನೇ, ಅಗೋಚರ ನಾನೇ, ಆತ್ಮ ನಾನೇ. ಸರ್ವ ಮೃಗ ಗಗನರ ಜೀವ ಸಂಕುಲವು ನನ್ನೊಳಗೆ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಃ ಧರ್ಮಸ್ಯ ತದಾತ್ಮಾನಂ ಸೃಜಾತ್ಮಕೋ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ತಥಾಸ್ತು ಪಾರ್ಥ. ಆಹಾ, ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸತೊಡಗುತ್ತಿರುವವು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬರಿಸುತ್ತಿರುವ ನಿನ್ನ ಸುಮಧುರವಾದ ವದನವೆಲ್ಲಿ. ಪರಮಾತ್ಮ, ಕಾಪಾಡು ತಂದೆ. ನಾರಾಯಣ ಹರಿ ಹರಿ ಮುರಾರಿ ನೀನೇ ನನ್ನ ಪ್ರಾಣ ಸಖ. ಪರಮಾತ್ಮ, ನಾರಾಯಣ ಹರಿ ಹರಿ ಮುರಾರಿ ನೀನೇ ನನ್ನ ಪ್ರಾಣ ಸಖ. ಈ ಘೋರ ರೂಪವು ಬಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಬಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ದಾರುಣ ಮಾಡು ಸೌಮ್ಯ ರೂಪವ, ದಾರುಣ ಮಾಡು ಸೌಮ್ಯ ರೂಪವ. ನಾರಾಯಣ ಹರಿ ಗೌರಿ ಮುರಾರಿ ನೀನೇ ನನ್ನ ಪ್ರಾಣ ಸಖ. ಪರಮಾತ್ಮ, ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ದಶ ಅವತಾರವ. ಪರಮಾತ್ಮ, ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ದಶ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತ ದಕ್ಷತೆಗೆ ಈ ಘೋರ ರೂಪವೇ ಸಾಕ್ಷಿ ಪ್ರಭು. ಪರಮಾತ್ಮ, ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತ ದಕ್ಷತೆಗೆ
ಪ್ರಭು ಪಕ್ಷಿ ವಾಹನನೇ ಲಕ್ಷ್ಮೀಶ ನಿನ್ನ ಚರಣದಾಸರನ್ನು ರಕ್ಷಿಸೋ ರಕ್ಷಿಸೋ ನಾರಾಯಣ. ತಥಾಸ್ತು ಪಾರ್ಥ, ಭಯವನ್ನು ಬಿಡು ನನ್ನ ಪ್ರಾಣಸಖ. ಶಂಖಚಕ್ರ ಗದಾಸ್ತರಾದ ನನ್ನ ಸೌಮ್ಯಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿನ ಗಂಭೀರ ಜಲರಾಶಿಯಲ್ಲಿ ಚಲಿಸುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲೂ ನಿನ್ನ ನಾವೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ಸಮರ ಗೀತೆಯನ್ನು. ನಿನಗೆ ಮಂಗಳವಾಗಲಿ. ಆಜ್ಞೆ ಮಾಧವ. ಮಂಗಳಂ ಜಯ ಶುಭ ಮಂಗಳಂ, ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ, ನಾರಾಯಣನಿಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ, ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ, ನಾರಾಯಣನಿಗೆ ಶುಭ ಮಂಗಳಂ. ಈಶ ಗಿರೀಶಗೆ ಜಯ ಮಂಗಳಂ, ಈಶ ಗಿರೀಶಗೆ ಜಯ ಮಂಗಳಂ. ಪಾರ್ವತಿ ರಮಣಗೆ ಮಹಾಮಂಗಳಂ. ಪಾರ್ವತಿ ರಮಣಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ, ನಾರಾಯಣನಿಗೆ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ. ಯದುಕುಲ ನಂದಗೆ ಶುಭ ಮಂಗಳಂ. ಯದುಕುಲ ಕಂದಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ, ನಾರಾಯಣನಿಗೆ ಮಹಾಮಂಗಳಂ. ಯಾದವರಾಯಗೆ ಜಯ ಮಂಗಳಂ. ಈಶ ಗಿರೀಶಗೆ ಜಯ ಮಂಗಳಂ. ಶ್ರೀಭದ್ರಮಾರ್ಪಣ ಗೋವಿಂದ, ಕಪಳ ಮದಯ ಪಾದಾರ್ತಿ ಗೋವಿಂದ, ವೀರೇಶ್ವರ ಪಾದಾರ್ತಿ ಗೋವಿಂದ. ಜಯ ನಮಃ ಪಾರ್ವತಿ ಪದಯೇ. ರಮಾದೇವ ಶಂಭೋ.